ಶಾಸಕ ಹರೀಶ್ ಪೂಂಜಾಗೆ ಸಂಕಷ್ಟ ಎದುರಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಯಾಕೆ ಏನಾಯ್ತು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶಾಸಕರ ಬಂಧನಕ್ಕೆ ಮನೆಗೆ ಬಂದಿದ್ದಾರಂತೆ ಪೊಲೀಸರು. ಬೆಳ್ತಂಗಡಿ ಪೊಲೀಸರು ಪೂಂಜಾ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಸುಬ್ಬಪುರ ಮಠ್, ಪಿಎಸ್ಐ ಚಂದ್ರಶೇಖರ್ ಮನೆಗೆ ಆಗಮಿಸಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಬೆಳ್ತಂಗಡಿ ತಾಲೂಕಿನ ಗರಡಾಡಿ ಗ್ರಾಮದ ಮಿಥಿಲ ನಿವಾಸ ಮನೆಯಲ್ಲೇ ಇದ್ದಾರಂತೆ ಶಾಸಕ ಹರೀಶ್ ಪೂಂಜಾ. ದಕ್ಷಿಣ ಕನ್ನಡದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಬಂಧನಕ್ಕೆ ಪೊಲೀಸರ ಆಗಮನವಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಶಾಸಕರ ನಿವಾಸಕ್ಕೆ ಆಗಮನ ಆಗಿರೋದು. ಶಾಸಕರು ಕೂಡ ಮನೆಯಲ್ಲೇ ಇದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಬೆಳ್ತಂಗಡಿ ಪೊಲೀಸರು ಪೂಂಜಾ ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವರ ಬಂಧನಕ್ಕಾಗಿ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಹಜವಾಗಿ ಹರೀಶ್ ಪೂಂಜಾ ಅವರಿಗೆ ಸಂಕಷ್ಟ ಎದುರಾಗಿರೋದು. ಪೊಲೀಸರು ನಿವಾಸಕ್ಕೆ ಆಗಮಿಸಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನೋಡಿ, ಮನೆಯಲ್ಲೇ ಇದ್ರು ಶಾಸಕರು ಅಂತ ಹೇಳಲಾಗ್ತಾ ಇದೆ. ಬಟ್ ಈಗ ನೆಕ್ಸ್ಟ್ ಬೆಳವಣಿಗೆ ಏನಾಗಬಹುದು ಅನ್ನೋದು ಸಹಜವಾಗಿ ಒಂದಷ್ಟು ಕುತೂಹಲ. ಬೆಳ್ತಂಗಡಿ ಪಿಎಸ್ಐಗೆ ಅವ್ರಿಗೆ ಧಮಕಿ ಹಾಕಿದ್ರು ಅನ್ನೋ ಆರೋಪದಡಿಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಆ ದೂರಿನ ಮೇರೆಗೆ ಈಗ ಪೊಲೀಸರ ಆಗಮನವಾಗಿದೆ ಶಾಸಕ ಹರೀಶ್ ಪೂಂಜಾ ಅವರ ನಿವಾಸಕ್ಕೆ. ದೃಶ್ಯಗಳಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಯಾವಾಗ ದೂರು ದಾಖಲಾಯಿತು ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಆಗಿದ್ದನ್ನು ನಾವು ಗಮನಿಸಿದ್ವಿ. ಪ್ರತಿಭಟನೆ, ಆಕ್ರೋಶ ಇದೆಲ್ಲ ಆದ ಬಳಿಕ ಈಗ ಪೊಲೀಸರ ಆಗಮನ ಹರೀಶ್ ಪೂಂಜಾ ಅವರ ನಿವಾಸಕ್ಕೆ. ದೃಶ್ಯಗಳು, ನೇರ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಇದು ಶಾಸಕ ಹರೀಶ್ ಪೂಂಜಾ ಅವರ ನಿವಾಸದ ನೇರ ದೃಶ್ಯಗಳು ನಾವು ಗಮನಿಸ್ತಾ ಇರೋದು. ಪೊಲೀಸರ ಆಗಮನ ಆಗಿರೋದು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹರೀಶ್ ಪೂಂಜಾ ಅವರ ನಿವಾಸಕ್ಕೆ ಸಹಜವಾಗಿ ಅಲ್ಲಿ ಅವರ ಬೆಂಬಲಿಗರು, ಕಾರ್ಯಕರ್ತರು ಜಮಾವಣೆ ಹಾಕಿರುವ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಈ ಹಿಂದೆ ಯಾವಾಗ ದೂರು ದಾಖಲಾಯ್ತಲ್ಲ ಹರೀಶ್ ಪೂಂಜಾ ಅವರ ವಿರುದ್ಧ, ಆಗಲೇ ಕಾರ್ಯಕರ್ತರೆಲ್ಲ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು, ಆಕ್ರೋಶವನ್ನ ಹೊರಹಾಕಿದ್ರು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಕೂತ್ಕೊಳ್ಳೋ ಮೂಲಕ. ಬಟ್ ಈ ಎಲ್ಲ ಬೆಳವಣಿಗೆಯ ಬಳಿಕ ಈಗ ಶಾಸಕರ ನಿವಾಸಕ್ಕೆ ನೇರವಾಗಿ ಪೊಲೀಸರ ಆಗಮನ ಆಗಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲೂ ಕೂಡ ಸಹಜವಾಗಿ ಕಾರ್ಯಕರ್ತರ ಆಗಮನ, ಜಮಾವಣೆ ಆಗಿರುವ ನೇರ ದೃಶ್ಯಗಳು ನಾವು ಗಮನಿಸ್ತಾ ಇರೋದು. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕ ಹರೀಶ್ ಪೂಂಜಾ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. 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 ಈಗಾಗಿರುವ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ತಮ್ಮ ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀರಿ? ಇವತ್ತು ಗೂಂಡಾ ರಾಜ್ಯ ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಾ ಇರತಕ್ಕಂಥದ್ದು. ಇವತ್ತು ಕಾನೂನು ಸುವ್ಯವಸ್ಥೆ ಇಷ್ಟು ಹದಗೆಟ್ಟಿದೆ ಈ ರಾಜ್ಯದಲ್ಲಿ ಅಂತ ಹೇಳಿದ್ರೆ ನಿತ್ಯ ನಿರಂತರವಾಗಿ ಕೊಲೆಗಳು ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ವಿನಾಕಾರಣ ಯಾವುದೋ ಸುಳ್ಳು ಕೇಸ್ ಹಾಕಿ ಒಳಗಾಗ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಿ ಇವರಿಗೆ ಅಭಿವೃದ್ಧಿ ಮಾಡಿ ಸಾಧನೆ ತೋರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದ್ವೇಷದ ರಾಜಕಾರಣ ಮಾಡಿ ಈ ರೀತಿ ವಿರೋಧ ಪಕ್ಷವನ್ನು ಪೊಲೀಸ್ ಇಲಾಖೆಯನ್ನು ಉಪಯೋಗ ಮಾಡಿಕೊಂಡು ಮಟ್ಟ ಹಾಕ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ತಾ ಇದ್ರು. ಇದರ ಇವತ್ತು ಅತಿರೇಕದ ಒಂದು ಘಟನೆಯನ್ನು ಇವತ್ತು ಏನು ಒಬ್ಬ ಜನಪ್ರತಿನಿಧಿಯಾಗಿ ಅಮಾಯಕ ಕಾರ್ಯಕರ್ತರು ಮೇಲೆ ಸುಳ್ಳು ಕೇಸ್ ಹಾಕಿದಾಗ ಒಬ್ಬ ಜನಪ್ರತಿನಿಧಿಯಾಗಿ ಸ್ಟೇಷನ್ಗೆ ಹೋಗಿ ಈ ರೀತಿಯ ಸುಳ್ಳು ಕೇಸನ್ನು ವಿರೋಧ ಮಾಡತಕ್ಕಂಥದ್ದು ಒಬ್ಬ ಜನಪ್ರತಿನಿಧಿಯ ಹಕ್ಕು. ಅದು ನಾನೊಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಅಮಾಯಕನ ಮೇಲೆ ಕೇಸ್ ಹಾಕಿದ್ದನ್ನು ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆ ಮಾಡಿದಾಗ ಅದರ ಮೇಲೆ ನನ್ನ ಮೇಲೆ FIR ಮಾಡ್ತಾರೆ. ಆಮೇಲೆ ಪ್ರಶ್ನೆ ಮಾಡಿ ಈ ರೀತಿ ಅಮಾಯಕರ ಮೇಲೆ ಪೊಲೀಸ್ ಇಲಾಖೆ ವಿನಾಕಾರಣ ಮೊಕದ್ದಮೆ ದಾಖಲು ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಪ್ರತಿಭಟನೆಯನ್ನು ಮಾಡಿದ್ರೆ ಪ್ರತಿಭಟನೆ ಮಾಡಿದ ಪ್ರತಿಭಟನಾಕಾರರ ಮೇಲೆ ನನ್ನ ಮೇಲೇನು FIR ಮಾಡ್ತಾರೆ. ಈ ರೀತಿ ಕೇಸುಗಳನ್ನು ಪೊಲೀಸ್ ಇಲಾಖೆ ಇವತ್ತು ಷಂಡ ಸರ್ಕಾರ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಮ್ಮ ಅಭಿವೃದ್ಧಿ ಕಾರ್ಯದ ಮೂಲಕ ಸಾಧನೆ ತೋರಿಸ್ಲಿಕ್ಕೆ ಆಗುದಿಲ್ಲ. ಇವತ್ತು ಪೊಲೀಸ್ ಇಲಾಖೆಯನ್ನು ಉಪಯೋಗ ಮಾಡಿಕೊಂಡು ಇವತ್ತು ವಿರೋಧ ಪಕ್ಷವನ್ನು ಮಟ್ಟ ಹಾಕ್ತೇವೆ, ನಾವು MLA ಮಟ್ಟ ಹಾಕ್ತೇವೆ, ಜನಪ್ರತಿನಿಧಿಗಳನ್ನು ಮಟ್ಟ ಹಾಕ್ತೇವೆ ಅನ್ನುವಂತ ಸ್ಥಿತಿಯಲ್ಲಿ ಇದ್ದಾರೆ. ಇವತ್ತು ಈ ಎಲ್ಲ ಮೊಕದ್ದಮೆಗಳನ್ನು ಇಟ್ಕೊಂಡು ಇವತ್ತು ನನ್ನ ಮನೆಗೆ ಇವತ್ತು ಪೊಲೀಸ್ ಇಲಾಖೆಯವರು
ಸಿದ್ದರಾಮಯ್ಯ ಅವರ ನೇತೃತ್ವದ ಈ ಸರ್ಕಾರ ಇವತ್ತು MLA ಅರೆಸ್ಟ್ ಮಾಡ್ಲಿಕ್ಕೆ ಇವತ್ತು ನನ್ನ ಮನೆಗೆ ಬಂದಿದ್ದಾರೆ. ಓಕೆ ಫೈನ್. ಹರಿ ಸರ್, ಈಗ ನನ್ನೊಂದು ಕ್ಲಾರಿಟಿ, ಅಧಿಕಾರ ಇದೆ ಅಂತ ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಬಹುತೇಕರು ಪ್ರಶ್ನೆ ಮಾಡಿದ್ರು. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಏಕಾಏಕಿ PSIಗೆ ಧಮಕಿ ಹಾಕ್ತೀರಾ, ಆವಾಜ್ ಹಾಕ್ತೀರಾ, ಕೆಟ್ಟ ಪದಗಳ ಬಳಕೆ ಆಯ್ತು, ಅಧಿಕಾರ ಇದೆ ಅಂತ ಹಾಗಾದ್ರೆ ಏನ್ ಬೇಕಾದ್ರೂ ಮಾಡಬಹುದಾ ಅಂತ ಕೆಲವರು ಇದನ್ನ ಪ್ರಶ್ನೆ ಮಾಡಿದ್ರು. ಫಾರ್ ಎಕ್ಸಾಂಪಲ್ ವಿರೋಧ ಪಕ್ಷದವರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾರೆ ಸರ್, ಅದಕ್ಕೇನ್ ಹೇಳ್ತೀರಿ? ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ನಾಳೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ತಂಗಿಯನ್ನು ಪೊಲೀಸ್ ಇಲಾಖೆ ವಿನಾಕಾರಣ ಸ್ಟೇಷನ್ ನಲ್ಲಿ ಹೋಗಿ ನಾನ್ ಬೇಲೇಬಲ್ ಸೆಕ್ಷನ್ ಹಾಕಿ ಒಳಗೆ ಹಾಕಿದಾಗ ಒಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿ ನನಗೆ ಮತ ಕೊಟ್ಟಿರೋದು ಜನರ ರಕ್ಷಣೆಗೋಸ್ಕರ. ಆ ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯವನ್ನು ಇರ್ತಕ್ಕಂಥ ಒಬ್ಬ MLA ಒಂದು ಅಮಾಯಕನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದಾಗ ನಾನು ಸ್ಟೇಷನ್ಗೆ ಹೋಗಿ ಪ್ರಶ್ನೆ ಮಾಡದೆ ಇನ್ಯಾವನು ಪ್ರಶ್ನೆ ಮಾಡುವನು? ಹರಿ ಸರ್, ಒಪ್ಕೊಳ್ತೀನಿ, ನಿಮ್ ಮಾತನ್ನ ನಾನು ಒಪ್ಕೊಳ್ತೀನಿ. ಅಮಾಯಕ ಅಂತ ಯಾವ ಆಧಾರದಲ್ಲಿ ಹೇಳ್ತೀರಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಒಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತೇನಮ್ಮ. ನೋಡಿ, ಈ ದೇಶದಲ್ಲಿ 2 ವ್ಯವಸ್ಥೆಗಳನ್ನು ಜನ ನಂಬುತ್ತಾರೆ. ಒಂದು ಕಾನೂನು ವ್ಯವಸ್ಥೆ, ಇನ್ನು ದೇವರ ಮೇಲಿನ ಶ್ರದ್ಧೆ. ಪ್ರಾಯಶಃ ಇವತ್ತು ಈ ಕಾನೂನು ಸುವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಅವರ ಸರ್ಕಾರ ಅವರ ಕೈಗೆ ಬೇಕಾಗಿರ್ತಕ್ಕ ರೀತಿಯಲ್ಲಿ ನಡೆಸ್ಕೊಳ್ತಕ್ಕಂತ ಸ್ಥಿತಿ ಇದೆ. ನಾನು ಇವತ್ತು ನಿಮಗೆ ಬಹಿರಂಗವಾಗಿ ಹೇಳ್ತಾ ಇದ್ದೇನೆ, ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇನೆ, ಏನು ಅಮಾಯಕ ಶಶಿರಾಜನ್ನು ಬಂಧನ ಮಾಡಿದ್ದಾರೆ, ಬಂಧನ ಮಾಡಿ ಅವನ ಬಿಡುಗಡೆ ಆದ ನಂತರ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪುಣ್ಯ ಕ್ಷೇತ್ರದಲ್ಲಿ ಆ ಶಶಿರಾಜನ ತಂದು ನಿಲ್ಲಿಸ್ತೇನೆ. ಈ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅವರು ಬಂದು ಆ ಕ್ಷೇತ್ರದಲ್ಲಿ ಪ್ರಮಾಣ ಮಾಡಬೇಕು. ಶಶಿರಾಜ್ ಇದರಲ್ಲಿ ಇದ್ದಾನೆ ಅಂತ ಹೇಳಿ ಶಶಿರಾಜ್ ಇಲ್ಲ ಅಂತ ಹೇಳಿ ಶಶಿರಾಜ್ ಪ್ರಮಾಣ ಮಾಡ್ತಾರೆ. ಕಾನೂನನ್ನು ಇವತ್ತು ಕಾಂಗ್ರೆಸ್ನ ಸರ್ಕಾರ ತನ್ನ ಕೈಗೊಂಬೆಯಾಗಿ ಆಡಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಕಾನೂನಿನ ಮೇಲೆ ಈ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾವು ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ ಇವತ್ತು. ಸ್ಟೇಷನ್ ಅಲ್ಲಿ ಹೋಗಿ ಕಾರ್ಯಕರ್ತರ ರಕ್ಷಣೆಯ ದೃಷ್ಟಿಯಿಂದ ನಾನು ಕೇಳಿರ್ತಕ್ಕಂಥದ್ದು ಹೌದು, ನಾನು ಪೊಲೀಸರಿಗೆ ಜೋರ್ ಮಾಡಿ ಕೇಳಿರ್ತಕ್ಕಂಥದ್ದು ಹೌದು. ನಾನು ಇನ್ನೂ ಕಾರ್ಯಕರ್ತರ ರಕ್ಷಣೆಗೋಸ್ಕರ ನಾನು ಸ್ಟೇಷನ್ಗೆ ಹೋಗೇ ಒಪ್ಕೊಂಡ್ರಿ, ನಾನು ಜೋರ್ ಮಾಡಿ ಕೇಳಿದ್ದು ಹೌದು ಅಂತ ಒಪ್ಕೊಳ್ತಿದ್ದೀರಾ. ಹರಿ ಸರ್, ನಾವೆಲ್ಲ ಕಾನೂನಿನ ಚೌಕಟ್ಟಲ್ಲಿ ಬದುಕ್ತಾ ಇದ್ದೀವಾ ಇಲ್ವಾ ಆ ಪ್ರಶ್ನೆಗೂ ಉತ್ತರ ಕೊಡಿ. ಕಾನೂನಿನ ಚೌಕಟ್ಟಲ್ಲಿ ಆ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಾ ಇಲ್ವಾ? ಕಾನೂನಿನ ಚೌಕಟ್ಟನ್ನು ಬದುಕ್ತಕ್ಕಂಥ ನಮ್ಮನ್ನು ವಿನಾಕಾರಣ ಕಾನೂನು ಇದೆ ಎನ್ನುವ ಕಾರಣಕ್ಕೋಸ್ಕರ ಈ ರೀತಿ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಮಾಡಿ ಬಿಜೆಪಿ ಕಾರ್ಯಕರ್ತರನ್ನು ಅಮಾಯಕರನ್ನು ನಿರಪರಾಧಿಯನ್ನು ಕಾನೂನಿನ ಚೌಕಟ್ಟಲ್ಲಿ ಆ ವ್ಯವಸ್ಥೆಯನ್ನ ಮುರಿದು ಪೊಲೀಸ್ ಇಲಾಖೆಯ ವಿರುದ್ಧ ಹೋಗ್ತೀರಾ? ತನಿಖೆ ಆಗದೆ ಒಬ್ಬನನ್ನ ಅಮಾಯಕ ಅಂತ ಕರೀತೀರಾ? ಹೇಗೆ ಸಾಧ್ಯ? ನೀವ್ ಹೇಗೆ ಡಿಸೈಡ್ ಮಾಡ್ತೀರಿ ಅದನ್ನ? ಆಯ್ತು, ನೀವು ಮಾತಾಡಿದ್ರಲ್ಲ, ನಾನು ಮಾತಾಡ್ತೇನೆ ಕೇಳಿ. ನಾನು ಕಾರ್ಯಕರ್ತರ ರಕ್ಷಣೆಗೋಸ್ಕರ ಸ್ಟೇಷನ್ಗೆ ಹೋಗಿದ್ದೀನಿ. ಇದೇ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಬೆಂಗಳೂರು ಪೊಲೀಸ್ ಕಮಿಷನರ್ನ ಕಾಲರ್ ಹಿಡಿದ್ರು. ಇದ್ಯಾವ ಕಾನೂನು? ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಹಿಡಿದ್ರಲ್ಲ, ಇದು ಯಾವ ಕಾನೂನು, ಇದು ಯಾವ ನ್ಯಾಯ ಅಂತ ಕೇಳಿ ನೀವು ಅವ್ರ ಹತ್ರ. ಒಪ್ಕೊಳ್ತೀವಿ ಹರಿ ಸರ್, ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ. ಯಾರ ಕೆಲಸ ಮಾಡಿದ್ರು ಅವ್ರಿಗೆ ನಾವು ಪ್ರಶ್ನೆ ಮಾಡ್ತೀವಿ. ನಿಮ್ಮ ಹತ್ರ ನಾನು ಬಹಿರಂಗವಾಗಿ ಹೇಳ್ತೇನೆ, ನಾನೊಬ್ಬ ಜನಪ್ರತಿನಿಧಿಯಾಗಿ ಹೇಳ್ತೇನೆ, ಜವಾಬ್ದಾರಿಯುತ ಒಬ್ಬ ಪ್ರಜೆಯಾಗಿ ಹೇಳ್ತೇನೆ, ಒಬ್ಬ ನಿರಪರಾಧಿಯನ್ನು ವಿನಾಕಾರಣ ಸ್ಟೇಷನ್ ಅಲ್ಲಿ ಹೋಗಿ ನಾನ್ ಬೇಲೇಬಲ್ ಸೆಕ್ಷನ್ ಹಾಕಿ ಅರೆಸ್ಟ್ ಮಾಡಿದ್ರೆ ನಾನು ಇದೇ ರೀತಿ ವಿರೋಧವನ್ನು ಮಾಡೇ ಮಾಡ್ತೇನೆ. ಆರೋಪಿಯನ್ನ ಅಮಾಯಕ ಅಂತ ಹೇಗೆ ಕರೀತಿದ್ದೀರಾ? ಒಂದು ದೂರ ದಾಖಲಾಗುತ್ತೆ, ಒಬ್ಬನನ್ನ ಎಳ್ಕೊಂಡು ಬರ್ತಾರೆ ಅಂದ್ರೆ ನೀವೇ ಪ್ರಶ್ನೆ ಮಾಡ್ತೀರಾ? ನಿಮ್ಮ ಹತ್ರ ಸಾಕ್ಷ್ಯಗಳಿದೆಯಾ? ನನ್ನ ಹತ್ರ ಸಾಕ್ಷಿ ಇದೆ. ಸಾಕ್ಷ್ಯ ಇದ್ರೆ ಕೊಡಿ ಸರ್, ತನಿಖೆಗೆ ಸಹಕಾರ ಕೊಡಿ. ನಿಮ್ಮ ಹತ್ರ ನಿರಪರಾಧಿ ಅಂತ ಹೇಳಿ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಸರ್? ನಾವ್ ಹೇಳ್ತಾ ಇಲ್ಲ ನಿರಪರಾಧಿ ಅಂತ ಯಾರು ಹೇಳಿದ್ದಾರೆ? ನಿರಪರಾಧಿ ಅಂತ ಯಾರು ಹೇಳಿದ್ರು? ನೀವ್ ಹೇಳ್ತಾ ಇದ್ದೀರಾ, ಅದಕ್ಕೆ ಸಾಕ್ಷಿ ಕೇಳ್ತಾ ಇರೋದು. ಓಕೆ, ಹರೀಶ್ ಪೂಂಜಾ ಅವರು ಇಷ್ಟೊಂದು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ರು. ನಾವು ಕೇಳ್ತಾ ಇರೋದು, ಕಾನೂನಿನ ವ್ಯವಸ್ಥೆಯಲ್ಲಿ ಆ ಚೌಕಟ್ಟಲ್ಲಿ ಬದುಕ್ತಾ ಇದ್ದೀವಿ ಅಂತ ಆದ್ರೆ ತಪ್ಪಾಗಿದ್ದಲ್ಲಿ ಶಿಕ್ಷೆ ತೆಗೆದುಕೊಳ್ಳುವಂಥದ್ದು, ಶಿಕ್ಷೆ ಕೊಡುವಂಥದ್ದು ಪೊಲೀಸರ ಜವಾಬ್ದಾರಿ. ಆ ಕೆಲಸ ಮಾಡುವಾಗ ಜನಪ್ರತಿನಿಧಿಗಳಾದವರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲಿ, ತಪ್ಪು ಮಾಡಿಲ್ಲ ಅಂತ ಆದ್ರೆ ಆತನ ಬಿಡುಗಡೆ ಆಗ್ಲಿ ಅಂತ ಹೇಳಬೇಕಾದವರು ತಪ್ಪೇ ಮಾಡಿಲ್ಲ, ಒಬ್ಬ ಆರೋಪಿಯನ್ನ ನಿರಪರಾಧಿ ಅಂತ ಕರೀತಾರೆ, ಪೊಲೀಸ್ ಸ್ಟೇಷನ್ಗೆ ನುಗ್ತಾರೆ, PSIಗೆ ಧಮಕಿ ಹಾಕ್ತಾರೆ ಅಂದ್ರೆ ಇದೆಷ್ಟು ಮಟ್ಟಿಗೆ ಸರಿ? ಒಬ್ಬ ಜನಪ್ರತಿನಿಧಿ ಅಧಿಕಾರದಲ್ಲಿದ್ದವರು ಯಾವ ಸಂದೇಶ ಕೊಡ್ತಿದ್ದೀರಿ ಸಮಾಜಕ್ಕೆ ಅನ್ನೋದು ಪ್ರಶ್ನೆ ಆಗುತ್ತೆ.
ನಿಮ್ಮನ್ನ ಅನೇಕರು ಫಾಲೋ ಮಾಡ್ತಾರೆ. ನಿಮ್ಮನ್ನ ಎಷ್ಟೋ ಜನ ಫಾಲೋ ಮಾಡಿ ಬದುಕು ನಡೆಸೋರಿಗೆ ಏನ್ ಸಂದೇಶ ಕೊಡ್ತಿದ್ದೀರಿ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ.